ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರನೆಯ ಅಧ್ಯಾಯಕ್ಕೆ ಹೋಗುವ ಮೊದಲು ಡೇ 095 ಅಲ್ಲಿ ನೋಡಿದ ಅಧ್ಯಾಯ 2 ಪ್ರಮಾಣ ಅದರ ಮುಖ್ಯಾಂಶಗಳನ್ನೊಮ್ಮೆ ನೋಡಿಬಿಡೋಣ. 1. ಶ್ರೀಮದ್ ಆಚಾರ್ಯರ ಯಾವುದೇ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳಲು ನಿರ್ಣಾಯಕವಾದ ಪ್ರಮಾಣ ಬ್ರಹ್ಮಸೂತ್ರ. ಪ್ರಪಂಚದಲ್ಲಿ ಇನ್ಯಾವ ವಾಕ್ಯಕ್ಕೂ ಇರದ ಪ್ರಾಮಾಣ್ಯ ಲಾಭವು ಬ್ರಹ್ಮಸೂತ್ರಕ್ಕೆ ಮಾತ್ರ ಇರುವುದು. ಶಾಸ್ತ್ರಕರ್ತೃತ್ವವು ಜಗಜ್ಜನಕನಿಗೆ ಮಾತ್ರ ಸಾಧ್ಯ. ಅಂದರೆ ಆಪ್ತವಾಕ್ಯತೆ, ಶ್ರುತಿ ಮೂಲತೆ, ಯುಕ್ತಿ ಮೂಲತೆ ಮೂರೂ ವಿಧ ಪ್ರಾಮಾಣ್ಯ ಇರುವುದು ಬ್ರಹ್ಮಸೂತ್ರಕ್ಕೆ ಮಾತ್ರ. ಬ್ರಹ್ಮಸೂತ್ರಗಳು ಪ್ರಮಾಣಗಳಲ್ಲಿ ಪ್ರಮಾಣ, ಅಂದರೆ ಪ್ರಮಾಣತಮ. 2. ಶ್ರೀಮದ್ ಆಚಾರ್ಯರ ಗ್ರಂಥದ ಪೂರ್ಣತೆಯನ್ನು ಪ್ರಕಾಶಕ್ಕೆ ತರುವ ಅರ್ಥದಲ್ಲಿ ಶ್ರೀಮದ್ ಜಯತೀರ್ಥರ ಗ್ರಂಥಗಳು ಟೀಕಾ ಎನಿಸಿದವು. ಅಂದರೆ ಟೀಕಾರಾಯರಿಗೆ ಶ್ರೀಮದ್ ಆಚಾರ್ಯರ ನಂತರದ ಸ್ಥಾನ. ಶ್ರೀ ವ್ಯಾಸತೀರ್ಥರು, ಶ್ರೀ ವಾದಿರಾಜರು, ಶ್ರೀ ರಾಘವೇಂದ್ರ ತೀರ್ಥರು ಟೀಕಾರಾಯರಲ್ಲಿ ತೋರಿಸುವ ಗುರುಭಕ್ತಿಗೆ ಟೀಕಾರಾಯರ ವ್ಯಕ್ತಿತ್ವವೇ ಕಾರಣ. 3. ತನ್ನ ಪ್ರಾಧಾನ್ಯಕ್ಕೆ ಯಾವ ರೀತಿ ಕುಂದು ಬಂದರೂ ಆ ವಾದವನ್ನೇ ಅಪ್ರಯೋಜಕವನ್ನಾಗಿ ಮಾಡುವ ಮಹಾಮಹಿಮೆಯು ಪ್ರಮಾಣದ ಅಸಾಧಾರಣ್ಯ. ಅಂದರೆ ಮೊದಲೇ ನಂಬಿದ ವಿಷಯದಲ್ಲಿ ಪ್ರಮಾಣವನ್ನು ಹುಡುಕಲು ಹೊರಡುವುದು ದೋಷಗ್ರಸ್ತ. ಪ್ರಮಾಣ ಪರೀಕ್ಷೆಯು ಸ್ಪಷ್ಟತಾರೂಪವಾಗಿರುವುದು. 4. ಶ್ರೀಮನ್ ಮಧ್ವಶಾಸ್ತ್ರವು ಕೇವಲ ಅಲೌಕಿಕ ವಸ್ತುವಾದ ವಿಷ್ಣು ಎಂಬ ವೈದಿಕ ಲಕ್ಷಣವುಳ್ಳ ಬ್ರಹ್ಮಗೋಸ್ಕರವೇ ಪ್ರವರ್ತಿಸಿ ಈ ಬ್ರಹ್ಮವಸ್ತುವನ್ನು ಇತರ ಸಿದ್ಧಾಂತಗಳಲ್ಲಿ ನಿರೂಪಿತವಾದ ಬ್ರಹ್ಮಸ್ವರೂಪದಿಂದ ವಿಲಕ್ಷಣ ಎಂದು ತೋರಿಸಿ ವೈದಿಕವಾದ ಬ್ರಹ್ಮಶಾಸ್ತ್ರವನ್ನು ಸ್ಥಾಪಿಸಿರುವುದು. ಆದ್ದರಿಂದ ಶ್ರೀಮದಾಚಾರ್ಯರ ಶಾಸ್ತ್ರಕ್ಕೆ ಪರವಿದ್ಯಾ, ಸರ್ವೋತ್ತಮ ಶಾಸ್ತ್ರ, ವಿಷ್ಣುಶಾಸ್ತ್ರ, ಬ್ರಹ್ಮಶಾಸ್ತ್ರ, ಬ್ರಹ್ಮಮೀಮಾಂಸಾ ಎಂಬ ಅನೇಕ ವರ್ಣನೆಗಳು ಇರುವುವು. 5. ಪರೀಕ್ಷೆಯಿಂದ ಸಿದ್ಧವಾಗುವ ಅಂಶಗಳು 2. 1. ವಿಷಯ ಪ್ರಕಾಶವು ಜ್ಞಾನ ಸ್ವಭಾವವಾಗಬೇಕು. 2. ಅದೇ ಆತ್ಮಸ್ವರೂಪವಾಗಬೇಕು. ಅಂದರೆ ಜ್ಞಾನವನ್ನೇ ಸ್ವರೂಪವಾಗಿ ಉಳ್ಳ ಜೀವಾತ್ಮ ಅಥವಾ ಜ್ಞಾತೃವಿಗೆ ವಿಷಯ ಪ್ರಕಾಶವನ್ನು ಉಂಟು ಮಾಡಿ ಫಲರೂಪವಾಗಿ ಶಾಂತಿಯನ್ನು ಉಂಟು ಮಾಡುವುದು ವೃದ್ಧಿಗೆ ಕಾರಣವಾಗುವುದು. ಜ್ಞಾನದ ವೃದ್ಧಿಯೇ ಆತ್ಮವೃದ್ಧಿ. 6. ಪರತಂತ್ರನ ಸರ್ವಾವಸ್ಥೆಯನ್ನು ನೋಡುತ್ತಿರುವ, ಸಾಕ್ಷಿಯಾಗಿ ನೋಡುತ್ತಿರುವ ಆತ್ಮಸ್ವರೂಪವಾದ ಜ್ಞಾನವನ್ನೇ ಸಾಕ್ಷಿ ಎಂದು ಹೇಳುವುದು. ಜ್ಞಾನವನ್ನೇ ಸಾಕ್ಷಿ ಎಂದು ಕರೆಯುವುದು ಜ್ಞಾನದ ಸ್ವಭಾವವನ್ನು ಅನುಸರಿಸಿ. ಅಂದರೆ ಒಂದೇ ಜ್ಞಾನವನ್ನು ಆತ್ಮ ಸಾಕ್ಷಿ ಎನ್ನುವುದು ಜ್ಞಾನಸಿದ್ಧಿಯ ಕ್ರಮವನ್ನು ಅನುಸರಿಸಿ. ಶ್ರುತಿಯು ಜ್ಞಾನರೂಪನಾದ ಪರಮಾತ್ಮನನ್ನು ಸಾಕ್ಷಿ ಎಂದು ಕರೆದಿರುವುದು. ಇದಕ್ಕೆ ಅನುಗುಣವಾದುದು ನನ್ನ ಆತ್ಮದ ಧರ್ಮಗಳನ್ನು ಗ್ರಹಿಸುವ ನನ್ನ ಸಾಕ್ಷಿ ಅಥವಾ ಸಾಕ್ಷೀಂದ್ರಿಯ. 7. ಪ್ರಮಾಣ ಜ್ಞಾನವು ಸ್ವಭಾವ ಸಿದ್ಧವಾದುದೆಂದು, ಅಪ್ರಮಾಣ ಜ್ಞಾನವು ಉಪಾಧಿ ನಿಮಿತ್ತ ಎಂದು ವ್ಯಕ್ತವಾಗುವುದು. ಅಂದರೆ ಸ್ವಾಭಾವಿಕವಾಗಿ ಉತ್ಪನ್ನವಾಗುವ ಪ್ರಮಾಣ ಜ್ಞಾನವು ವಸ್ತುವನ್ನು ಗ್ರಹಿಸುವ ರೀತಿಯೇ ವಸ್ತು ಇರುವ ರೀತಿ. ಇದರಿಂದ ಭಿನ್ನವಾಗಿ ಒಂದು ವಸ್ತು ಇದೆ ಎನ್ನುವುದು ಭ್ರಾಂತಿ, ಅದು ದುರಾಗ್ರಹ. 8. ಜ್ಞಾನ ಸಾಧನ ಒಂದೇ ಪ್ರಮಾಣವೆಂದು ತಿಳಿದು ಅದರ ಶೋಧನೆಯಲ್ಲಿ ತೊಡಗಿದರೆ ಜ್ಞಾನತತ್ವ, ಅದರ ವಿಶೇಷ,
ಅದರ ಮಹಿಮೆ, ಅದರ ಅನಂತ್ಯ, ತರತಮ ಭಾವ ಇವುಗಳೆಲ್ಲ ಗೊತ್ತಾಗುವುದಿಲ್ಲ. ಅಂದರೆ ಯಥಾರ್ಥ ಜ್ಞಾನಂ ಕೇವಲಂ ಚತುರ್ವಿಧಂ ಈಶ ಲಕ್ಷ್ಮೀ ಯೋಗಿ ಅಯೋಗಿ ಭೇದೇನ ಎಂದು ಹೇಳಿರುವವರು ನಮ್ಮ ಶ್ರೀಮದ್ ಆಚಾರ್ಯರು. 9ನೇದು, ಯಥಾರ್ಥ ಜ್ಞಾನವನ್ನು ಪ್ರಮಾ ಎಂದು, ಅದುಳ್ಳದುದನ್ನು ಪ್ರಮಾತ ಎಂದು, ಅದರ ವಿಷಯವನ್ನು ಪ್ರಮೇಯ ಎಂದು ಕರೆಯುವ ಪದ್ಧತಿ. ಇದು ಸರ್ವವನ್ನು ಜ್ಞಾನಪ್ರಧಾನವಾಗಿ ತಿಳಿಯುವ ಕ್ರಮ. ಅಂದರೆ ಅನುಪ್ರಮಾಣದಲ್ಲಿ ಅರ್ಥವನ್ನು ಕುರಿತು ಇರುವ ಇಂದ್ರಿಯ ಎಂದು ಪ್ರತ್ಯಕ್ಷ ಶಬ್ದದ ಅರ್ಥ. ಮತ್ತೊಂದು ಪ್ರಮಾಣವನ್ನು ಅನುಸರಿಸಿ ವಿಷಯವನ್ನು ತಿಳಿಸುವುದು ಎಂದು ಅನುಮಾನ ಶಬ್ದದ ಅರ್ಥ. 3 ಅತೀಂದ್ರಿಯ ವಸ್ತುವಿನ ಸರಿಯಾದ ಜ್ಞಾನವನ್ನು ಹುಟ್ಟಿಸುವುದು ಎಂದು ಆಗಮ ಶಬ್ದಾರ್ಥ. 10 ಅನುಮಾನ ವಿಧಗಳು ಅನೇಕ ವಿಧಗಳು. ಕೇವಲ ಅನ್ವಯಿ, ಕೇವಲ ವ್ಯತಿರೇಕಿ, ಅನ್ವಯ ವ್ಯತಿರೇಕಿ. ಇದು ಪಕ್ಷ, ಸಪಕ್ಷ, ವಿಪಕ್ಷ ದೃಷ್ಟಿಯಿಂದ. ದೃಷ್ಟ ಸಾಮಾನ್ಯತೋ ದೃಷ್ಟ, ಪ್ರತ್ಯಕ್ಷಕ್ಕೆ ಅರ್ಹವೋ ಅನರ್ಹವೋ ದೃಷ್ಟಿಯಿಂದ. ಕಾರಣ ಕಾರ್ಯ ಸಾಮಾನ್ಯ, ಕಾರಣ ಕಾರ್ಯ ಇವು ಇರುವುದು ಇಲ್ಲದಿರುವುದು ನೋಡಿಕೊಂಡು. ಸ್ವಾರ್ಥ ಪರಾರ್ಥ, ಇದು ಪರೋಪದೇಶ ಅಪೇಕ್ಷೆ ಇದೆಯೇ ಇಲ್ಲವೇ ನೋಡಿಕೊಂಡು. 11ನೇದು, ಬೇರೆಲ್ಲ ಪ್ರಮಾಣಗಳು ಪ್ರತ್ಯಕ್ಷ, ಅನುಮಾನ, ಆಗಮ ಈ 3 ಪ್ರಮಾಣಗಳಲ್ಲೇ ಅಂತರ್ಭವಿಸುವುವು. ಉದಾಹರಣೆಗೆ ಅರ್ಥಾಪತ್ತಿ, ಉಪಮಾನ 2 ಅನುಮಾನದಲ್ಲಿ, ಪ್ರತ್ಯಕ್ಷದಲ್ಲಿ, ಆಗಮದಲ್ಲಿ ಅಂತರ್ಭವಿಸುವು. ಅಭಾವವು ಅನುಮಾನ ಮತ್ತು ಪ್ರತ್ಯಕ್ಷದಲ್ಲಿ ಅಂತರ್ಭವಿಸುವುದು. ಸಂಭವ ಮತ್ತು ಪರಿಶೇಷ ಅನುಮಾನದಲ್ಲಿ. ತರ್ಕ ದೂಷಣ ಅನುಮಾನ ಅದು ಅನುಮಾನದಲ್ಲಿ. ಆದ್ದರಿಂದ ತರ್ಕಕ್ಕೆ ಅನುಮಾನ, ಉಪಪತ್ತಿ, ಲಿಂಗ, ಹೇತು, ವ್ಯಾಪ್ಯ ಎಂದು ಪರ್ಯಾಯಗಳಿವೆ. 12 ಪ್ರಮಾಣಗಳ ಅಂತರ್ಭಾವ ಕ್ರಮವು ಅವುಗಳ ಮೂಲ ತತ್ವವನ್ನು ಕಂಡುಹಿಡಿಯುವ ಕ್ರಮ. ಒಂದು ಮೂಲ ತತ್ವದಿಂದ ವಿಶೇಷಾಂಶಗಳು ಸೂಕ್ಷ್ಮ ರೀತಿಯಲ್ಲಿ ಬರುವ ಕ್ರಮವನ್ನು ಅವು ಪುನಃ ಮೂಲ ತತ್ವದಲ್ಲಿಯೇ ವಿಲೀನವಾಗುವ ಕ್ರಮವನ್ನು ಗ್ರಹಿಸುವ ಅಭ್ಯಾಸವು ಸರ್ವೋತ್ಪಾದಕವಾಗಿ, ಸರ್ವಮೂಲವಾಗಿ, ಸರ್ವಕ್ಕೂ ಗತಿಯಾದ ಬ್ರಹ್ಮತತ್ವವನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಕೊಡುವುದು. ಈ ಅಂಶಗಳ ವಿಸ್ತಾರವು ಮಧ್ವಾಚಾರ್ಯರ ಗ್ರಂಥಗಳಲ್ಲಿರುವಷ್ಟು ಮತ್ತೆ ಯಾವ ದರ್ಶನ ಗ್ರಂಥಗಳಲ್ಲಿಯೂ ಕಂಡುಬರುವುದಿಲ್ಲ. 13 ಅವಿನಾಭಾವವೇ ವ್ಯಾಪ್ತಿ. ಉಪಪತ್ತಿಯಿಂದ ಸಾಧಿತವಾಗುವ ಅಂಶ ಸಾಧ್ಯ. ಇದಕ್ಕೆ ಸಾಧಕವಾಗಿ ಉಪಪತ್ತಿಯು ಸಾಧನ ಎನಿಸುವುದು. ಸಾಧ್ಯ ಹೊರತು ಸಾಧನವಿಲ್ಲದಿರುವುದು ಅವಿನಾಭಾವ. 14 ನಿರ್ದೋಷವಾದ ಉಪಪತ್ತಿ ಅನುಮಾನ. ಉಪಪತ್ತಿ ದೋಷಗಳು ಯಾವುವು? ನಿಗ್ರಹ ಸ್ಥಾನಗಳು 24, ಅದರಲ್ಲಿ 22ನೇದು ಹೇತ್ವಾಭಾಸ. ಆದರೆ ಇವುಗಳು ಎಲ್ಲದಕ್ಕೂ ಮೂಲ ವಿರೋಧ ಮತ್ತು ಅಸಂಗತಿ ಎಂಬ ಉಪಪತ್ತಿ ದೋಷಗಳು. 15 ಈಶಾ, ಲಕ್ಷ್ಮಿ, ಯೋಗಿ, ಅಯೋಗಿ ಇವು ಪ್ರತ್ಯಕ್ಷ ವಿಶೇಷಾಂಶಗಳು. ಸ್ವರೂಪೇಂದ್ರಿಯ, ಸಾಕ್ಷಿ, ಗೃಹೀತವು. ಮತ್ತು ಲಕ್ಷ್ಮೀ ಪ್ರತ್ಯಕ್ಷವು ಸರ್ವದಾ ಸ್ವರೂಪೇಂದ್ರಿಯ ಸನ್ನಿಕರ್ಷ ರೂಪವಾದುದು. ಈಶ
ಪ್ರತ್ಯಕ್ಷ ಸ್ವತಂತ್ರ, ಲಕ್ಷ್ಮೀ ಪ್ರತ್ಯಕ್ಷ ಪರತಂತ್ರ. ಯೋಗಿ ಪ್ರತ್ಯಕ್ಷವು ದೇಶ, ಕಾಲ, ವಸ್ತು ಸ್ವಭಾವದಿಂದ ವ್ಯವಹಿತವಾದ ಅರ್ಥವನ್ನು ಗ್ರಹಿಸುವುದು. ಅಯೋಗಿ ಪ್ರತ್ಯಕ್ಷವು ದೇಶ ಕಾಲಗಳಿಂದ ವ್ಯವಹಿತವಲ್ಲದ ವಸ್ತುವನ್ನು ಗ್ರಹಿಸುವುದು. 16. ಕಥಾ ಎಂದರೆ ತತ್ವವಿಚಾರಾತ್ಮಕವಾದ ವಾದ. ಇದಕ್ಕೆ ವಿರೋಧ. ಅದು 2 ಥರ: ಸರ್ವರೂಪ ಸಾಧಾರಣ, ಸಮಯಬಂಧ. ಇನ್ನೊಂದು ಅಸಾಧಾರಣ. ಅಸಾಧಾರಣದಲ್ಲಿ ಪ್ರಮಾಣ ವಿರೋಧ, ಸ್ವವಾಕ್ಯ ವಿರೋಧ. ಸ್ವವಾಕ್ಯ ವಿರೋಧದಲ್ಲಿ ಅಪಸಿದ್ಧಾಂತ ಮತ್ತು ಜಾತಿ ಈ ರೀತಿ ಇರುತ್ತೆ. 17. ಪ್ರತ್ಯಕ್ಷ ಮತ್ತು ಅನುಮಾನದ ವಿಶೇಷ ಸ್ವರೂಪವನ್ನು ಪರಿಚಯ ಮಾಡಿಕೊಂಡು ಅನುಮಾನದ ಸ್ವರೂಪವನ್ನು ತಿಳಿದು ಅದರ ಬೆಳಕಿನಲ್ಲಿ ಪ್ರತ್ಯಕ್ಷದ ವಿಶೇಷಾಂಶಗಳನ್ನು ಪರಿಶೀಲಿಸಿ ಇದಕ್ಕನುಗುಣವಾಗಿ ಅನುಮಾನ ಪ್ರಯೋಗ ಮಾಡುವುದಾದರೆ ಅನುಮಾನ ದೋಷಕ್ಕೆ ಅವಕಾಶವಿರುವುದಿಲ್ಲ. 18. ಪ್ರತ್ಯಕ್ಷ ಅನುಮಾನ ವೇದಾರ್ಥಕ್ಕೆ ಅನನುಕೂಲವಾದರೆ ಪ್ರಮಾಣವಲ್ಲ. ಅವು ವೇದಾರ್ಥಾನುಕೂಲವಾದರೆ ಪ್ರಮಾಣ. ಅಂದರೆ ಅವು ಶಾಸ್ತ್ರಾರ್ಥಯುಕ್ತವಾಗಬೇಕು. ಎಲ್ಲ 3 ಪ್ರಮಾಣಗಳು ಬ್ರಹ್ಮಪರವಾಗಿ ಸಾರ್ಥಕವಾಗುವುವು. 19. ಜ್ಞಾನವಲ್ಲದಿದ್ದರೂ ಜ್ಞಾನದಂತೆ ತೋರುವುದು ಕೇವಲ ಪ್ರಮಾಣ ಆಭಾಸ. ಪ್ರತ್ಯಕ್ಷ, ಅನುಮಾನ, ಆಗಮಗಳಲ್ಲದಿದ್ದರೂ ಅವುಗಳಂತೆ ತೋರುವುದು ಅನುಪ್ರಮಾಣ ಆಭಾಸ. ರಾಗದ್ವೇಷಗಳೇ ಮೂಲವಾಗಿ ಜ್ಞಾನವಲ್ಲದುದು ಜ್ಞಾನದಂತೆ ತೋರುವುದು. ತತ್ವದ ಅಜ್ಞಾನವೇ ರಾಗದ್ವೇಷಗಳ ಮೂಲ. ದೋಷಸಹಿತವಾದ ಇಂದ್ರಿಯ, ದೋಷಸಹಿತವಾದ ಹೇತು ಮತ್ತು ದೋಷಸಹಿತವಾದ ಶಬ್ದ ಅನುಪ್ರಮಾಣ ಆಭಾಸ. ಮತ್ತು ಕೊನೆಯದಾಗಿ 20ನೇದು, ಜ್ಞಾನದ ಗ್ರಹಣ ನಮಗಾಗುವಾಗ ಅದು ಪ್ರಮಾಣ ಅಥವಾ ಅಪ್ರಮಾಣ ಎಂಬ ಅಂಶವೂ ಜ್ಞಾತವಾಗಬೇಕು. ಇಲ್ಲದಿದ್ದರೆ ಸಫಲ ಪ್ರವೃತ್ತಿ ಹುಟ್ಟುವುದಿಲ್ಲ. ಪ್ರಮಾಣ ಅಪ್ರಮಾಣ ಎಂದು ಗ್ರಹಿಸಲು ಅದು ಪ್ರಮಾಣ ಅಪ್ರಮಾಣ ಆದದ್ದು ಹೇಗೆ ಎಂಬ ಪ್ರಶ್ನೆ ಹುಟ್ಟುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. HNR ಗ್ರಂಥ ದ್ವೈತ ವೇದಾಂತ ಬ್ರಹ್ಮಮೀಮಾಂಸಾದ 3ನೇ ಅಧ್ಯಾಯ ಪ್ರಮೇಯ. ಐದನೇ ಕಂತಿನ ಮೊದಲ ಟಾಪಿಕ್. ಜ್ಞಾನಜ್ಞೇಯಗಳು ವಿರುದ್ಧವಲ್ಲ, ಅವು ಭಿನ್ನ ಎಂದು ಜ್ಞಾನದಿಂದಲೇ ಸಿದ್ಧಿಸುವುದು. ಜ್ಞಾನವು ತನ್ನನ್ನು ತಾನು ಹೇಗೆ ಗ್ರಹಿಸಲೇಬೇಕೋ ಹಾಗೆಯೇ ತನ್ನ ವಿಷಯವನ್ನೂ ಗ್ರಹಿಸುವುದು. ಇದು ಜ್ಞಾನದ ಸ್ವಭಾವ. ಜ್ಞಾನವು ತನ್ನ ವಿಷಯವನ್ನು ತನ್ನಿಂದ ಭಿನ್ನ ಎಂಬ ರೂಪದಲ್ಲಿ ಗ್ರಹಿಸಿದ್ದರೂ ಈ ಅಂಶವೂ ಜ್ಞಾನದಿಂದಲೇ ಗೃಹೀತ. ಆದ್ದರಿಂದ ಯಥಾರ್ಥ ಜ್ಞಾನ ಅಥವಾ ಪ್ರಮಾಕ್ಕೆ ವಿಷಯವಾದುದು ತತ್ವ ಅಥವಾ ಪ್ರಮೇಯ ಎಂಬ ಪ್ರಮೇಯ ಸ್ವರೂಪವು ಸಿದ್ಧಿಸುವುದು. ಇದರಿಂದ ನಾನಾ ಜಾತಿಯ ವಸ್ತುಗಳನ್ನುಳ್ಳ ಜಗತ್ತೇ ಪ್ರಮೇಯ ಪ್ರಪಂಚ ಎಂದು ಅರ್ಥವಾಗುವುದು. ಸ್ವತಂತ್ರ ತತ್ವದ ಸರ್ವೋತ್ತಮತ್ವ ರೂಪವಾದ ಪ್ರಾಧಾನ್ಯವನ್ನು
ಅರ್ಥ ಮಾಡಿಕೊಳ್ಳುವುದೇ ಪ್ರಮೇಯ ಪ್ರಪಂಚವನ್ನು ನಿರೂಪಣ ಮಾಡುವುದರ ಉದ್ದೇಶ. ನೆಕ್ಸ್ಟ್ ಟಾಪಿಕ್, ಸ್ವತಂತ್ರಂ ಪರತಂತ್ರಂ ಚ ಪ್ರಮೇಯಂ ದ್ವಿವಿಧಂ ಮತಂ. ಶ್ರೀಮದಾಚಾರ್ಯರ ತತ್ವ ವಿವೇಕ ಪ್ರಕರಣ ಗ್ರಂಥ. ಇದರ ಅರ್ಥ ಸ್ವತಂತ್ರ ಮತ್ತು ಪರತಂತ್ರ ಎಂದು ಪ್ರಮೇಯವು ಎರಡು ವಿಧ ಎಂದು. ಸ್ವತಂತ್ರ ಮತ್ತು ಪರತಂತ್ರ ಎಂಬ ಎರಡು ಪದಗಳ ಸ್ವಾರಸ್ಯಕ್ಕೆ ಅನುಗುಣವಾಗಿ ಈ ಎರಡು ತತ್ವಗಳ ಸಮಾನ ಪ್ರಾಧಾನ್ಯ ಉಪಪಾದಿತವಲ್ಲ. ಆದರೆ ಸ್ವತಂತ್ರ ತತ್ವದ ನಿರರ್ಗಳವಾದ ಪ್ರಾಧಾನ್ಯವು ಉಪಪಾದಿತ. ಸ್ವತಂತ್ರ ಎಂದರೆ ಬ್ರಹ್ಮನ ಮಾತೇ ಆಯಿತು. ಪರತಂತ್ರ ಎಂದರೂ ಪರ ಎಂಬುವುದರಿಂದ ಬ್ರಹ್ಮನ ಮಾತೇ ಆಗಿರುವುದು. ಒಂದೇ ಪರಬ್ರಹ್ಮ ತತ್ವವು ಎರಡು ವಿಧದಲ್ಲಿ ಹೇಳಲು ಅರ್ಹವಾದುದು. ಯಾವುವೆಂದರೆ ಸ್ವತಂತ್ರ ಮತ್ತು ಪರತಂತ್ರ ಎಂಬುದಾಗಿ. ನೆಕ್ಸ್ಟ್ ಟಾಪಿಕ್, ಸತ್ತಾ ಸ್ವರೂಪ ಪ್ರತೀತಿ ಪ್ರವೃತ್ತಿ ಇವುಗಳಲ್ಲಿ ಯಾವುದು ಸ್ವಾಧೀನವೋ ಅದು ಸ್ವತಂತ್ರ. ಅಂದರೆ ಇರುವಿಕೆ, ಅಸಾಧಾರಣ ರೂಪ, ಜ್ಞಾನ ವಿಷಯ ಭಾವ, ವ್ಯಾಪಾರ ಇವುಗಳಲ್ಲಿ ಯಾವುದು ಅನ್ಯಾಧೀನವೋ ಅದು ಪರತಂತ್ರ. ಇದರ ಅರ್ಥ ಸ್ವತಂತ್ರಕ್ಕೆ ಪರತಂತ್ರ ಅಧೀನ ಎಂದು. ಸ್ವತಂತ್ರವು ಸ್ವನಿರ್ವಾಹಕ ಮತ್ತು ಪರತಂತ್ರಕ್ಕೂ ನಿರ್ವಾಹಕ. ಆದರೆ ಸ್ವತಂತ್ರ ವಸ್ತು ಲೋಕಸಿದ್ಧವಲ್ಲ. ಸ್ವತಂತ್ರ ಎಂಬ ಭಾವಕ್ಕೆ ಯಾವ ಪ್ರಮಾಣ ಮೂಲವೋ ಅದು ವೇದ. ಅದು ಅಲೌಕಿಕ ಪ್ರಮಾಣ. ಸ್ವತಂತ್ರ ತತ್ವವನ್ನು ಅದರ ಮಹಿಮೆಗಳ ಸಹಿತ ತಿಳಿಸುವುದೊಂದೇ ವೇದದ ಕಾರ್ಯ. ನೆಕ್ಸ್ಟ್ ಟಾಪಿಕ್, ಸ್ವತಂತ್ರೋ ಭಗವಾನ್ ವಿಷ್ಣು ಎಂದು ಶ್ರೀಮದಾಚಾರ್ಯರ ನುಡಿ. ಅಂದರೆ ಸ್ವತಂತ್ರ ಈಸ್ ಈಕ್ವಲ್ ಟು ಭಗವಾನ್ ವಿಷ್ಣು. ಸ್ವತಂತ್ರವು ಕಾಲತಃ ದೇಶತಃ ಗುಣತಃ ಪೂರ್ಣ. ಈ ಪೂರ್ಣ ವಸ್ತುವನ್ನೇ ಆತ್ಮ ಎಂದು ಶ್ರುತಿಯು ಕರೆಯುವುದು. ಆದುದರಿಂದ ಸ್ವತಂತ್ರವೇ ಆತ್ಮ. ಸ್ವತಂತ್ರವು ತಾನೇ ತಾನಾದುದು, ಸರ್ವೋತ್ತಮ. ಸರ್ವಥಾ ಅಸ್ವತಂತ್ರ ಸಮವಲ್ಲ. ಆದರೆ ಸ್ವತಂತ್ರದ ಜೊತೆಯಲ್ಲಿ ಅಸ್ವತಂತ್ರವಿರಬೇಕಾದ ನಿಯಮವಿದೆ. ಆದ್ದರಿಂದ ಅಸ್ವತಂತ್ರ ಎಂಬುದು ಸ್ವತಂತ್ರಕ್ಕೆ ಉಪಪಾದಕ. ಇಲ್ಲಿ ಅನಿವಾರ್ಯ ಏನೆಂದರೆ ಸ್ವತಂತ್ರ ಪರತಂತ್ರಗಳ ವಿವೇಕ. ಸ್ವತಂತ್ರ ಪರತಂತ್ರ ವಿವೇಕವೆಂದರೆ ಪರತಂತ್ರದಿಂದ ಸ್ವತಂತ್ರ ವಿಲಕ್ಷಣ ಎಂದು. ಈ ವೈಲಕ್ಷಣ್ಯವೇ ಭೇದ. ನೆಕ್ಸ್ಟ್ ಟಾಪಿಕ್, ಭೇದವು ಅದುಳ್ಳ ವಸ್ತುವಿನ ರೂಪ, ಸಾಕ್ಷಿ ಪ್ರಮಾಣ ಸಿದ್ಧ, ಸ್ವತಂತ್ರ ತತ್ವಕ್ಕೆ ಉಪಪಾದಕ. ಒಂದು ವಸ್ತುಗ್ರಹಣದ ಜೊತೆಯಲ್ಲಿಯೇ ಭೇದಗ್ರಹಣವೂ ಇರುವುದು. ಅಂದರೆ ಇತರ ವಸ್ತುಗಳಿಂದ ಭಿನ್ನವಾದ ಆ ವಸ್ತುಗ್ರಹಣ. ವಸ್ತುವಿನ ಸ್ವರೂಪಗ್ರಹಣವೇ ಅದು ಇತರ ಸಮಸ್ತ ವಸ್ತುವಿನಿಂದ ಭಿನ್ನ ಎಂಬ ಗ್ರಹಣ. ಇದು ಸಾಕ್ಷಿ ಪ್ರಮಾಣ ಸಿದ್ಧ. ಸ್ವತಂತ್ರ ಪರತಂತ್ರ ವಿವೇಕ ಅಥವಾ ಭೇದಗ್ರಹಣ ಎನ್ನುವುದು ವಾಸ್ತವವಾಗಿ ಸ್ವತಂತ್ರ ತತ್ವಕ್ಕೆ ಭೂಷಣ. ಪರತಂತ್ರ ಇಲ್ಲದ ಮೇಲೆ ಸ್ವತಂತ್ರವು ಕಲ್ಪನಾ ಮಾತ್ರವಾಗುವುದು. ನೆಕ್ಸ್ಟ್ ಟಾಪಿಕ್, ಪರಾಧೀನ ವಿಶೇಷವಾಪ್ತಿ ಇಡೀ ವಸ್ತುವಿನ ಉತ್ಪತ್ತಿಯಲ್ಲಿ ಪ್ರಮಾಣ. ಪರತಂತ್ರದ ಸ್ವರೂಪ, ಪ್ರಮಿತಿ, ಪ್ರವೃತ್ತಿ
ಎಲ್ಲವೂ ಸ್ವತಂತ್ರದ ಕಾರ್ಯ. ಪರತಂತ್ರ ಜಗತ್ತಿನಲ್ಲಿ ಚೇತನಾಚೇತನ ವಸ್ತುಗಳಿರಬಹುದು, ನಿತ್ಯಾನಿತ್ಯ ವಸ್ತುಗಳಿರಬಹುದು, ಭಾವ ಅಭಾವ ರೂಪದಲ್ಲಿಯೂ ಇರಬಹುದು. ಜಗತ್ತಿನ ವಸ್ತು ಹೇಗೇ ಇರಲಿ, ಅದೆಲ್ಲವೂ ಒಂದಲ್ಲ ಒಂದು ರೀತಿಯ ವಿಕಾರ ಉಳ್ಳದ್ದು. ಇದು ಪರಾಧೀನವಾದ ವಿಕಾರ. ಪುಟ 256ರಲ್ಲಿ ಹೀಗೆ ಬರೆಯುತ್ತಾರೆ: ಪರಾಧೀನ ವಿಕಾರ ಇಡೀ ವಸ್ತುವಿನ ಉತ್ಪತ್ತಿಯಲ್ಲಿ ಪ್ರಮಾಣ. ಒಂದೊಂದು ವಸ್ತುವಿಗೂ ವಿಕಾರ ವಿಶೇಷಗಳು ಅನೇಕ. ಚೇತನನಿಗೂ ಇದ್ದಂತೆ ಇರದಿರುವುದು ಮುಂತಾದ ನಾನಾ ವಿಶೇಷಗಳು ಪರಾಧೀನವಾಗಿ ಕಂಡುಬರುವುವು. ಈ ಪರಾಧೀನವಾದ ವಿಕಾರ ಎಂಬ ವಿಶೇಷಗಳ ಆವಾಪ್ತಿ ಎಂದರೆ ಪ್ರಾಪ್ತಿಯೇ ಅವು ಎಲ್ಲವೂ ಪರತಂತ್ರ ಎಂದು ಸಿದ್ಧಪಡಿಸುವುದು. ನಿತ್ಯ ವಸ್ತುಗಳ ಗತಿಯೇ ಹೀಗಿರಲು ಅನಿತ್ಯ ವಸ್ತುಗಳ ವಿಕಾರ ವಿಶೇಷವನ್ನು ಹೇಳಬೇಕಾದದ್ದೇ ಇಲ್ಲ. ಈ ಪರಾಧೀನ ವಿಶೇಷಾವಾಪ್ತಿಯು ನಿರಂತರ ಎಲ್ಲೆಲ್ಲಿಯೂ ಕಂಡುಬರುವುದು. ಇದೇ ಜಗತ್ತಿನ ಎಲ್ಲವೂ ಪರತಂತ್ರ ಎಂಬುದನ್ನು ಸಾಧಿಸಿಕೊಡುವುದು. ಅವೆಲ್ಲವೂ ಎಂದರೆ ಇಡೀ ಜಗತ್ತು ಸರ್ವಾಂಶದಲ್ಲಿಯೂ ಸ್ವತಂತ್ರದ ಕಾರ್ಯ. ಈ ವಿಕಾರವೆಲ್ಲವೂ ಸ್ವತಂತ್ರದ ಸೃಷ್ಟಿ. ವಿಕಾರವೇ ವಿಕಾರಿ. ಧರ್ಮಾಧರ್ಮಿಗಳು ಅಭಿನ್ನ. ವಿಕಾರದ ಸೃಷ್ಟಿಯೇ ವಿಕಾರಿಯ ಸೃಷ್ಟಿ ಎಂದು ಸರ್ವರ ಅನುಭವ. ಹೀಗೆ ಪರಾಧೀನ ವಿಶೇಷಾವಾಪ್ತಿ ಎಂಬ ಭಾವವು ಜಗತ್ತು ಸರ್ವಾಂಶದಲ್ಲಿಯೂ ಪರಮಾತ್ಮನಿಂದ ಸೃಷ್ಟ ಎಂಬ ಅರ್ಥ ಉಳ್ಳದ್ದು. ನೆಕ್ಸ್ಟ್ ಟಾಪಿಕ್. ವೇದದಲ್ಲಿ ಬರುವ ಶಬ್ದಗಳಾದ ಕೇವಲ, ನಿರ್ಗುಣ, ಏಕ, ಅದ್ವೈತ, ಸರ್ವೋತ್ತಮ, ಸರ್ವಕರ್ತ, ಸರ್ವಶಕ್ತಿ ಮುಂತಾದ ಶಬ್ದಗಳು ಸ್ವತಂತ್ರ ಎಂಬುವುದರ ಪರ್ಯಾಯ ಪದಗಳು. ಜಗತ್ತಿನಲ್ಲಿ ಸೃಷ್ಟಿ, ಸ್ಥಿತಿ, ನಿಯಮನ, ಸಂಹಾರ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಂಬ 8 ಅವಸ್ಥೆಗಳು ಸ್ವತಂತ್ರದ ಕಾರ್ಯ. ಲೋಕದಲ್ಲಿ ಕರ್ತೃ ಎಂದುಕೊಂಡು ಬರುವುದು ಆ್ಯಕ್ಚುಲಿ ಸ್ವತಂತ್ರದ ಕಾರ್ಯ. ಸರ್ವಕರ್ತೃತ್ವವೇ ಸ್ವಾತಂತ್ರ್ಯ. ಮಾಡುವ, ಮಾಡದಿರುವ ಮತ್ತು ಬೇರೆ ವಿಧವಾಗಿ ಮಾಡುವ ಸಾಮರ್ಥ್ಯವೇ ಸರ್ವಶಕ್ತಿ, ಸರ್ವಕರ್ತೃತ್ವ, ಸ್ವಾತಂತ್ರ್ಯ ಎಂಬುದು. ಇದು ಸ್ವತಂತ್ರವನ್ನು ಪೂರ್ಣ, ಗುಣಪೂರ್ಣ ಎಂದು ಸಾಧಿಸುವುದು. ಆದುದರಿಂದ ಸ್ವತಂತ್ರವೂ ಸರ್ವಕರ್ತೃವೂ ಮತ್ತು ವೇದೈಕ ವೇದ್ಯವು. ಈ ಸರ್ವಕರ್ತೃತ್ವ ಎಂಬ ಯುಕ್ತಿಯ ಬಲದಿಂದ ಸಿದ್ಧಿಸುವ ಪೂರ್ಣಗುಣ ಎಂಬ ಇದೇ ವೇದದಿಂದ ಸಿದ್ಧವಾಗುವ ಸ್ವತಂತ್ರ ತತ್ವ. ನೆಕ್ಸ್ಟ್ ಟಾಪಿಕ್. ಭಗವಾನ್ ಎಂದರು, ಸರ್ವಶಕ್ತ ಎಂದರು, ಗುಣಪೂರ್ಣ ಎಂದರು ಒಂದೇ ಭಾವ. ಸ್ವತಂತ್ರ ತತ್ವವೇ ಈಶ್ವರ ತತ್ವ. ಅದು ಪೂರ್ಣ, ನಿರ್ದೋಷ ಮತ್ತು ಸರ್ವಪ್ರವರ್ತಕ. ಪುಟ 271 ಇಲ್ಲಿ HNR ಬರೆಯುತ್ತಾರೆ: ಸ್ವತಂತ್ರ ತತ್ವವು ಸರ್ವಪ್ರವರ್ತಕ ಎಂದರೆ ಅಣು, ರೇಣು, ತೃಣ, ಕಾಷ್ಠ, ಕ್ರಿಮಿ, ಕೀಟ, ಮಾನವ, ದೈತ್ಯ, ದಾನವ, ದೇವ, ದೇವೋತ್ತಮ ಎಂಬೀ ಮುಂತಾದ ಸರ್ವ ರೀತಿಯ ಪ್ರಭೇದವುಳ್ಳ ಸ್ಥಾವರ ಜಂಗಮಗಳಲ್ಲಿ ಒಂದೊಂದೂ ವಸ್ತುವಿನ ಸ್ವರೂಪ, ಪ್ರಮಿತಿ, ಪ್ರವೃತ್ತಿಗೆ ಸಂಬಂಧಿಸಿದ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಭಾವ, ಅಭಾವ, ಅದಕ್ಕಾಶ್ರಯವಾದ ಕಾಲ, ಆಕಾಶ, ಅದಕ್ಕೆ ಪ್ರಯೋಜಕವಾದ ಅಭಿಮಾನಿ ದೇವತಾ, ಅದರ ಕಾರಣ ಸಾಮಗ್ರಿ ಮುಂತಾದ ಅನಂತ ಭಾವಗಳಿಗೆ ಸಂಬಂಧಪಟ್ಟ ಪ್ರತಿ ಧರ್ಮಕ್ಕೂ ಪ್ರವರ್ತಕ
ಎಂದು ಅರ್ಥ. ಆದ್ದರಿಂದ ಸ್ವತಂತ್ರವೇ ಸರ್ವವ್ಯಾಪಕ, ಅದು ಅಸಹಾಯಕರ್ತ ಮತ್ತು ಕಾರಯಿತ. ಸ್ವತಂತ್ರ ತತ್ವ ಒಂದೇ ಶ್ರುತಿಸಿದ್ಧವಾದ ಪರಬ್ರಹ್ಮ. ಸ್ವತಂತ್ರವೇ ಸರ್ವಜ್ಞಾನದಲ್ಲಿಯೂ ಜ್ಞೇಯ, ಅದು ಸರ್ವಥಾ ವೇದಾಂತ ವೇದ್ಯ. ಸ್ವತಂತ್ರ ಒಂದೇ ಗಮ್ಯ, ಸ್ವತಂತ್ರವೇ ಗುರು, ಏಕೆಂದರೆ ಈ ತತ್ವವೇ ಶಾಸ್ತ್ರ ಪ್ರಭವ, ಅಂದರೆ ಶಾಸ್ತ್ರ ಪ್ರವರ್ತಕ. ಹೀಗೆ ಸ್ವತಂತ್ರ ತತ್ವವು ಭಗವಾನ್ ಎಂದರೆ ಅದೇ ಗುಣಪೂರ್ಣ, ನಿರ್ದೋಷ, ಜ್ಞೇಯ, ಗಮ್ಯ ಗುರು. ಈ ಪರಮಾತ್ಮನ ಗುಣಗಳ ವಿಷಯದಲ್ಲಿ ಯಾವುದಾದರೂ ಒಂದನ್ನೂ ಉಪಚಾರೋಕ್ತಿ ಎಂದು ಭಾವಿಸಬಾರದು ಎಂದು ಶ್ರೀಮದಾಚಾರ್ಯರು ಹೇಳಿದ್ದಾರೆ. ನೆಕ್ಸ್ಟ್ ಟಾಪಿಕ್, ಗುಣ ಗುಣಿಗಳ ಸಂಬಂಧದ ನಿರ್ದೋಷವಾದ ತಿಳುವಳಿಕೆ ಇಲ್ಲದೆ ತತ್ವ ಪ್ರತಿಪಾದನೆ ಸಾಧ್ಯವಲ್ಲ. ಗುಣ ಎಂದರೆ ಧರ್ಮ, ಗುಣಿ ಎಂದರೆ ಗುಣ ಉಳ್ಳದ್ದು, ದ್ರವ್ಯ. ಒಂದು ಬಿಳಿಯ ಬಟ್ಟೆಯಲ್ಲಿ ಬಟ್ಟೆ ದ್ರವ್ಯ, ಬಿಳುಪು ಧರ್ಮ. ಇವು ಭಿನ್ನವಲ್ಲ. ಒಂದು ಪಾತ್ರೆಯಲ್ಲಿ ಹಣ್ಣುಗಳನ್ನು ಹಾಕಿದರೆ ಪಾತ್ರೆ ಹಣ್ಣುಗಳು ಬೇರೆ ಬೇರೆ ಕಾಣುವಂತೆ ಗುಣಗುಣಿಗಳು ಬೇರೆ ಬೇರೆ ಅಲ್ಲ. ಇಲ್ಲಿನ ಗುಣಗುಣಿ ಮಧ್ಯೆ ಇರುವ ಅಭೇದ ಸ್ವರೂಪವೇನೆಂದರೆ ಅದೊಂದು ವಿಶೇಷ ಸಹಿತವಾಗಿದೆ. ಅಭೇದವೆಂಬುದೇ ಸವಿಶೇಷ. ಇಲ್ಲಿ ವಿಶೇಷ ಏನೆಂದರೆ ಬಿಳುಪು ಮತ್ತು ಬಟ್ಟೆಗೆ ಅಭೇದವಿದ್ದರೂ ಗುಣಗುಣಿಗಳು ಭಿನ್ನವೋ ಎನ್ನುವ ಹಾಗೆ ತೋರುವಂತೆ ಭೇದ ವ್ಯವಹಾರಕ್ಕೆ ಅನುಕೂಲಿಸುತ್ತಿರುವುದು. ಉದಾಹರಣೆಗೆ, ಬಟ್ಟೆಯನ್ನು ತೆಗೆದುಕೊಂಡು ಬಾ ಎಂದರೆ ನಿಯಮವಾಗಿ ಬಿಳಿ ಬಟ್ಟೆಯನ್ನೇ ತರಬೇಕಾದುದಿಲ್ಲ. ಆದ್ದರಿಂದ ಗುಣಗುಣಿ, ದ್ರವ್ಯ ಗುಣ, ದ್ರವ್ಯ ಕ್ರಿಯೆ, ದ್ರವ್ಯ ಅದ್ರವ್ಯ, ಧರ್ಮ ಧರ್ಮಿ ಎಂದು ವ್ಯವಹೃತವಾದ ವಸ್ತುಗಳ ಸಂಬಂಧವೇನೆಂದರೆ ಅಭೇದ, ಸವಿಶೇಷ ಅಭೇದ, ಸವಿಶೇಷಾಭೇದ. ಈ ಅಭೇದವು ಭೇದ ಕಾರ್ಯ ನಿರ್ವಾಹಕ. ಈ ವಿಚಾರವೆಲ್ಲವೂ ಭೇದ ವ್ಯವಹಾರದಲ್ಲಿ ಅಡಗಿರುವ ಅಭೇದವನ್ನು ಸ್ಥಾಪಿಸಿ ಪ್ರಸಕ್ತವಾದ ಭೇದವು ಅಭೇದದಲ್ಲಿನ ವಿಶೇಷದ ಕಾರ್ಯ ಅಥವಾ ಸವಿಶೇಷಾಭೇದದ ಕಾರ್ಯ ಎಂದು ಸ್ಥಾಪಿಸುವುದು. ಇದೇ ವೈದಿಕವಾದ ನ್ಯಾಯ ಮತ್ತು ವೇದದಲ್ಲಿ ವಸ್ತು ಸ್ವರೂಪವು ನಿರೂಪಿತವಾದ ರೀತಿ. ನೆಕ್ಸ್ಟ್ ಟಾಪಿಕ್, ಜೀವನು ಬ್ರಹ್ಮನ ಅಂಶ, ಪ್ರತಿಬಿಂಬ, ಬ್ರಹ್ಮದತ್ತವಾದ ಸತ್ಯ ಉಳ್ಳವನು. ಜೀವನಿಂದ ಸರ್ವೋತ್ತಮ ವಸ್ತು ಸರ್ವವಿಲಕ್ಷಣ. ಜೀವನು ನಿಯಮ್ಯ, ಬ್ರಹ್ಮನು ನಿಯಾಮಕ. ಜೀವನು ಬ್ರಹ್ಮನ ಅಂಶ ಎಂದರೆ ಜೀವನು ಬ್ರಹ್ಮನ ಪ್ರತಿಬಿಂಬ ಎಂದರೆ ಬ್ರಹ್ಮನಿಂದ ದತ್ತವಾದ ಸತ್ಯವುಳ್ಳದ್ದು. ಸರ್ವೋತ್ತಮನಾದ ಭಗವಂತನು ಅಲ್ಪನಾದ ಜಗತ್ತಿನಿಂದ ವಿಲಕ್ಷಣ ಎಂದರೆ ಅನ್ಯ. ಆದರೆ ಸರ್ವಾವಸ್ಥೆಯಲ್ಲಿಯೂ ಸರ್ವಥಾ ಭಗವಂತನನ್ನೇ ಆಶ್ರಯಿಸಿದ ಜಗತ್ತು ಬ್ರಹ್ಮನಿಂದ ಅನನ್ಯ ಎಂದು ಶ್ರೀಮದಾಚಾರ್ಯರು ಉಪಪಾದಿಸಿರುವರು. ನೆಕ್ಸ್ಟ್ ಟಾಪಿಕ್, ಸ್ವತಂತ್ರೋ ಭಗವಾನ್ ವಿಷ್ಣುವೇ ಜಿಜ್ಞಾಸ್ಯ ವಿಷ್ಣುರೇವ ವಿಜಿಜ್ಞಾಸ್ಯ ಈಕ್ವಲ್ಸ್ ಭಾಷ್ಯ. ಬ್ರಹ್ಮ ಎಂದು ಸೂತ್ರ ಘಟಿತವಾದ ಶಬ್ದವು ವಿಷ್ಣು ಎಂದು ಶ್ರುತಿ ಸಿದ್ಧವಾದ ಬ್ರಹ್ಮತತ್ವವನ್ನು ಬೋಧಿಸುವುದು. ಇದನ್ನನುಸರಿಸಿ ಶ್ರೀಮದಾಚಾರ್ಯರು ತಮ್ಮ ಭಾಷ್ಯದಲ್ಲಿ
ಬ್ರಹ್ಮಶಬ್ದದ ವ್ಯಾಖ್ಯಾನವಾಗಿ ಬ್ರಹ್ಮಶಬ್ದಶ್ಚ ವಿಷ್ಣಾವೇವ ಎಂದು ಸಿದ್ಧಾಂತಿಸಿರುವರು. ಬ್ರಹ್ಮಶಬ್ದವಾದರೋ ವಿಷ್ಣು ಎಂಬ ಒಂದೇ ಅರ್ಥವುಳ್ಳದ್ದಾಗಿರುವುದು ಎಂದು ಈ ಭಾಷ್ಯವಾಕ್ಯದ ಅರ್ಥ. ಶ್ರುತಿಯಲ್ಲಿ ಹೀಗೆ ಬಂದಿದೆ: ಯಾವುದರ ದೆಸೆಯಿಂದ ಎಲ್ಲ ವಸ್ತುಗಳೂ ಹುಟ್ಟುವವೋ, ಯಾವುದರಿಂದ ಜೀವಿಸುವವೋ, ಯಾವುದರಲ್ಲಿ ಲಯ ಹೊಂದುವವೋ, ಯಾವುದನ್ನು ಹೊಂದಿ ಮುಕ್ತವಾಗುವವೋ ಅದನ್ನು ಜಿಜ್ಞಾಸಿಸು, ಅದು ಬ್ರಹ್ಮ ಎಂದು. ಅದು ಬ್ರಹ್ಮ, ಅದನ್ನು ಜಿಜ್ಞಾಸಿಸು ಅಂತಲ್ಲ, ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಅಂತ. ಪುಟ 289ರಲ್ಲಿರುವ ಒಂದು ಪ್ಯಾಸೇಜನ್ನು ನೋಡೋಣ. ಜಗತ್ಪ್ರವರ್ತಕವಾದ ಎಂದರೆ ಜಗತ್ತಿನ ಸೃಷ್ಟಿಯಾದಿ ಅಷ್ಟ ಎಂದರೆ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ ಮತ್ತು ಮೋಕ್ಷ ಇವುಗಳಿಗೆ ಪ್ರವರ್ತಕವೋ ಎಂದರೆ ಯಾವ ತತ್ವವು ಸ್ವತಂತ್ರವೋ ಅದನ್ನು ಜಿಜ್ಞಾಸಿಸು ಎಂದರೆ ಅದರ ವಿಷಯದಲ್ಲಿ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ಮಾಡು. ಅದೇ ಬ್ರಹ್ಮ ಎಂದರೆ ಗುಣಪೂರ್ಣ ಎಂದು. ಸ್ವತಂತ್ರ ಮತ್ತು ಗುಣಪೂರ್ಣವಾದ ವಸ್ತುವನ್ನು ಬ್ರಹ್ಮ ಎಂದು ನಿರೂಪಿಸುವುದು. ಅದನ್ನು ಶ್ರವಣ ಮಾಡು ಎಂದರೆ ಆ ತತ್ವವನ್ನು ನಿರೂಪಿಸುವ ಶಾಸ್ತ್ರ, ಅದನ್ನು ಅರ್ಥ ಮಾಡಿಕೋ ಎಂದು ಅರ್ಥ. ಈ ಬ್ರಹ್ಮತತ್ವವು ಈಗ ತಾನೇ ಉದಾಹೃತವಾದ ಶ್ರುತಿ ವಾಕ್ಯದಲ್ಲಿ ಉಕ್ತವಾಗಿದೆ. ಈ ಕಾರಣದಿಂದ ಅದು ಶ್ರುತ್ಯುಕ್ತ ಬ್ರಹ್ಮ. ಅದರ ಸ್ವರೂಪವನ್ನು ಅರಿಯಲು ಶ್ರುತಿಯೇ ಗತಿ. ಶ್ರುತಿ ಎಲ್ಲದುದರ ವಿಚಾರ ಶ್ರುತ್ಯುಕ್ತವಾದ ತತ್ವಕ್ಕೆ ಅನ್ವಯಿಸುವುದಿಲ್ಲ. ಶ್ರುತ್ಯರ್ಥ ಮಾಡಿಕೋ ಎಂದರೆ ಅದಕ್ಕೆ ನಿರ್ಣಾಯಕವಾದ ಸೂತ್ರಗಳನ್ನು ಅಧ್ಯಯನ ಮಾಡು ಎಂದರ್ಥ. ಸೂತ್ರ ನ್ಯಾಯಗಳಿಂದ ಪ್ರತಿಷ್ಠಿತವಾದ ಶ್ರುತ್ಯರ್ಥವನ್ನು ತಿಳಿ ಎಂದು ಶ್ರವಣ ಮಾಡು ಎಂಬುದರ ಒಟ್ಟು ಅರ್ಥ. ಮನನ ಮಾಡು ಎಂದರೆ ಶ್ರುತ್ಯರ್ಥವನ್ನು ತಿಳಿದು ನಿನ್ನ ಜೀವನದಲ್ಲಿ ಪರಿಚಿತವಾದ ನಾನಾ ಸನ್ನಿವೇಶಗಳ ದೃಷ್ಟಿಯಿಂದ ಪರೀಕ್ಷಿಸು ಎಂದರೆ ಅದು ಯುಕ್ತವೇ ಅಯುಕ್ತವೇ ಎಂದು ಚಿಂತಿಸಿ ಶ್ರವಣದಿಂದ ಲಬ್ಧವಾದ ಜ್ಞಾನವನ್ನು ಸುಪ್ರತಿಷ್ಠಿತವನ್ನಾಗಿ ಮಾಡು ಎಂದರ್ಥ. ನಿಧಿಧ್ಯಾಸನ ಮಾಡು ಎಂದರೆ ಪ್ರತಿಷ್ಠಿತವಾದ ಆ ಜ್ಞಾನದ ಬೆಳಕಿನಲ್ಲಿ ನಿನ್ನ ಜೀವನ ಎಂದರೆ ಪ್ರತ್ಯಕ್ಷ ಪರೋಕ್ಷ ಅನುಭವಗಳನ್ನು ರೂಪಿಸಿಕೋ ಎಂದರೆ ನಿನ್ನ ಸರ್ವಾವಸ್ಥೆಯಲ್ಲಿಯೂ ಸುಪ್ರತಿಷ್ಠಿತವಾದ ಜ್ಞಾನದ ಬೆಳಕಿನಲ್ಲಿ ನಾನಾ ಮುಖವಾದ ಜೀವನ ಯಾತ್ರೆಯನ್ನು ನಡೆಸಿ ಸದಾ ಬ್ರಹ್ಮಮಯನಾಗು ಎಂದರೆ ಸರ್ವತ್ರ ಶ್ರುತ್ಯುಕ್ತ ರೂಪದಲ್ಲಿ ಬ್ರಹ್ಮನನ್ನು ಚಿಂತಿಸು ಎಂದು ಅರ್ಥ. ಇಂತಹ ಅಧಿಕಾರಿಯು ಜೀವನ್ಮುಕ್ತನು. ಇದರ ಪಕ್ವ ಸ್ಥಿತಿಯೇ ಬ್ರಹ್ಮಪ್ರಾಪ್ತಿ. ಇದೇ ಮುಕ್ತಿ. ಇದು ಆನಂದ ಪೂರ್ಣ. ನೆಕ್ಸ್ಟ್ ಟಾಪಿಕ್: ಜ್ಞಾನದ ಮಹತ್ವ ಮತ್ತು ಅನಂತ್ಯ ಎಷ್ಟೆಂಬುದನ್ನು ತೋರಿಸುವುದೇ ಜಿಜ್ಞಾಸಾ ಸ್ವರೂಪ. ಪುಟ 290-290ರ ಒಂದು ಲಾಂಗ್ ಪ್ಯಾಸೇಜ್ ನೋಡೋಣ. ಈ ಶ್ರವಣ ಮನನ ನಿಧಿಧ್ಯಾಸನಗಳು ಸೇರಿ ಜಿಜ್ಞಾಸ ಎನಿಸುವುವು. ಜಿಜ್ಞಾಸ ಎಂದು ಶಾಸ್ತ್ರೀಯವಾದ ಶಬ್ದ. ಇದಕ್ಕೆ ಲೌಕಿಕವಾದ ಅರ್ಥ ಮಾಡಬಾರದು. ವಿಭಿನ್ನ ಶ್ರುತಿ ವಾಕ್ಯಗಳ ದೃಷ್ಟಿಯಿಂದ ಈ ಜಿಜ್ಞಾಸಕ್ಕೆ ತಪಸ್ಸು, ಧ್ಯಾನ, ಉಪಾಸನ, ಯೋಗ ಮುಂತಾದ ಹೆಸರು. ಆದರೆ ಲೋಕದಲ್ಲಿ ನಾನಾ ಅಭ್ಯಾಸಗಳನ್ನು ಈ ಶಬ್ದಗಳಿಂದ ಕರೆಯುವ ಪದ್ಧತಿಯು ಸುಪ್ರಸಿದ್ಧ. ಬ್ರಹ್ಮ ಒಂದು, ಅವನನ್ನು ತಿಳಿಯಲು ಸಾಧನವೂ ಒಂದು. ಶಾಸ್ತ್ರಾರ್ಥವನ್ನು ಮಾಡಿಕೊಳ್ಳುವವರು ಅಂತಹ
ಲೋಕಸಿದ್ಧ ಅರ್ಥಗಳಿಗೆ ಗಮನ ಕೊಡದೆ ಜ್ಞಾನವೃದ್ಧಿಯ ಕಡೆ ಗಮನ ಕೊಡಬೇಕಾದುದು ಅನಿವಾರ್ಯ. ಶ್ರವಣದಿಂದ ಪಡೆದ ಜ್ಞಾನವು ಮನನದಿಂದ ವೃದ್ಧಿ ಹೊಂದುವುದು, ನಿಧಿಧ್ಯಾಸನದಿಂದ ಪಕ್ವಸ್ಥಿತಿಗೆ ಬರುವುದು. ಅದು ಅಲ್ಲಿಗೆ ನಿಲ್ಲುವುದಿಲ್ಲ. ಅದು ಒಂದು ವಿಶಿಷ್ಟ ರೀತಿಯ ಶ್ರವಣದ ಆವೃತ್ತಿಗೆ ಮನುಷ್ಯನನ್ನು ಅಧಿಕಾರಿಯನ್ನಾಗಿ ಮಾಡುವುದು. ಅನಂತರ ಶ್ರವಣ, ಮನನ ಮತ್ತು ನಿಧಿಧ್ಯಾಸನದ ಪುನರಾವೃತ್ತಿ ಸಂಭವಿಸುವುದು. ಹೀಗೆ ಜ್ಞಾನದ ಬೆಳವಣಿಗೆ ಅನಂತ. ಈ ವಿಚಾರ ಸಂದರ್ಭವನ್ನು ಮುಂದುವರಿಸುತ್ತಾ ಶ್ರೀಮದ್ ಆಚಾರ್ಯರು ಮುಕ್ತರೇ ಬ್ರಹ್ಮಜಿಜ್ಞಾಸಕ್ಕೆ ನ್ಯಾಯವಾದ ಅಧಿಕಾರಿಗಳು ಎಂದು ಹೇಳಿರುವರು. ಇದು ಜ್ಞಾನದ ಮಹತ್ವ ಮತ್ತು ಅನಂತ್ಯ ಎಷ್ಟೆಂಬುದನ್ನು ತೋರಿಸುವುದು. ಇಂತಹ ಭಾವವು ಇತರ ದರ್ಶನಗಳಲ್ಲಿ ದುರ್ಲಭ ಎನ್ನುವುದರಲ್ಲಿ ಏನೂ ಉತ್ಪ್ರೇಕ್ಷೆ ಇಲ್ಲ. ಈ ಜಿಜ್ಞಾಸಾರೂಪವಾದ ಭಗವದಾರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ. ಭಗವದಾರಾಧನೆಯೇ ಪರಮಧರ್ಮ, ಮಿಕ್ಕೆಲ್ಲವೂ ಅಧರ್ಮ ಎಂದು ಇವರ ಅಂದರೆ ಶ್ರೀಮದ್ ಆಚಾರ್ಯರ ನಿರ್ಣಯ. ಈ ಅಧರ್ಮಕ್ಕೆ ಅನ್ಯಧರ್ಮ ಎಂದು ಹೆಸರು. ಶ್ರುತ್ಯುಕ್ತ ಬ್ರಹ್ಮ ಎಂಬ ಭಾವವೇ ಒಂದು ಸಿದ್ಧಿಯ ಮಾತು. ಈ ಸಿದ್ಧಿಗೆ ಪೂರ್ವರಂಗದಲ್ಲಿ ಇತರ ಎಲ್ಲ ವಿಧವಾದ ಮಾರ್ಗಗಳಲ್ಲಿಯೂ ನಿಷ್ಕೃಷ್ಟವಾದ ದೋಷಗಳನ್ನು ಪರಿಶೀಲಿಸಿರಬೇಕೆಂದು ವಿನಿಂದ್ಯ ಚ ಇತರಾನ್ ಮಾರ್ಗಾನ್ ಅಂದರೆ ಜಿಜ್ಞಾಸ ಹೊರತು ಇತರ ಮಾರ್ಗಗಳನ್ನು ವಿನಿಂದ್ಯ ಎಂದರೆ ದೋಷಯುಕ್ತ ಎಂದು ತಿಳಿದು ಎಂಬೀ ಮುಂತಾದ ರೂಪದಲ್ಲಿ ಶ್ರೀಮದ್ ಆಚಾರ್ಯರು ವಿವರಿಸಿರುವರು. ವಿನಿಂದ್ಯ ಎಂದು ಶಾಸ್ತ್ರೀಯವಾದ ಮಾತು, ದೋಷವನ್ನು ಗ್ರಹಿಸಿ ಎಂದು ಅದರ ಅರ್ಥ. ನೆಕ್ಸ್ಟ್ ಟಾಪಿಕ್, ಪುಟ 316ರಲ್ಲಿ ವೇದಾರ್ಥ ಸಿದ್ಧಿ ಎಂಬ ಒಂದು ಪ್ಯಾಸೇಜ್. ಶ್ರುತ್ಯುಕ್ತ ಬ್ರಹ್ಮ ಎಂಬುದರ ಮಹಿಮೆಯು, ಬ್ರಹ್ಮಶಬ್ದಕ್ಕೆ ವಿಷ್ಣು ಅರ್ಥ ಎಂಬುದರ ಅರ್ಥ ಗಾಂಭೀರ್ಯವು ಗೋಚರಿಸಿತು. ಇಡೀ ವೇದವು ಸ್ವತಂತ್ರ ಮತ್ತು ಗುಣಪೂರ್ಣ ಎಂಬುದೇ ಬ್ರಹ್ಮ ಎಂದು ಉಪಪಾದಿಸಿ ಅದೇ ವಿಷ್ಣು ಎಂದು ತೋರಿಸುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರುದ್ರ ಮೊದಲಾದ ದೇವತೆಗಳ ಪರ ಎಂದು ಆಪಾತತಃ ತಿಳಿಯಬಹುದಾದ ವಾಕ್ಯಗಳ ಉಪಸಂಹಾರದಲ್ಲಿ ತದ್ವಿಷ್ಣು ಪರಮಂ ಪದಂ, ಅದೇ ವಿಷ್ಣುವಿನ ಸ್ವತಂತ್ರ ಮತ್ತು ಗುಣಪೂರ್ಣ ಎಂಬ ಬ್ರಹ್ಮಭಾವ ಎಂದು ಸಿದ್ಧಾಂತಿಸುವುದು. ಇದನ್ನು ಶಾಸ್ತ್ರದಿಂದ ಗ್ರಹಿಸದಿರಲು ವೇದಕ್ಕೆ ಕರ್ಮ ಮೊದಲಾದುದು ಅರ್ಥ ಎಂಬ ಭ್ರಾಂತಿಯು ಹುಟ್ಟುವುದು. ವೇದದ ಎಲ್ಲ ಶಬ್ದಕ್ಕೂ ಆ ಶಬ್ದದ ಲೌಕಿಕಾರ್ಥಕ್ಕೆ ಸತ್ತಾಪ್ರದನಾಗಿ ಸ್ವತಂತ್ರನಾದ ವಿಷ್ಣುವೇ ಅರ್ಥ. ಎಲ್ಲ ಶಬ್ದವೂ ವಿಷ್ಣುವಿನ ಸ್ವಾತಂತ್ರ್ಯ ಮತ್ತು ಗುಣಪೂರ್ಣತ್ವ ಇವನ್ನು ಪ್ರಕಾಶಪಡಿಸುವುದು. ವೇದದಲ್ಲಿ ಬಂದ ಶಬ್ದವನ್ನು ಪ್ರಪಂಚದಲ್ಲಿ ನಾನಾ ವಸ್ತುಪರವಾಗಿ ಪ್ರಯೋಗಿಸುವುದು, ಆ ಶಬ್ದದ ವಿಕೃತಿಯೇ ನಾನಾ ಭಾಷೆಯಾಗಿ ಪರಿಣಮಿಸಿರುವುದು, ಪರಿವಸಾನದಲ್ಲಿ ವೇದವೇ ಎಲ್ಲ ಭಾಷೆಗೂ ಪರಮ ಮೂಲ ಎಂಬುದಕ್ಕೆ ಜ್ಞಾಪಕವಾಗಿ ಅವೆಲ್ಲವೂ ಜ್ಞಾನಿಗೆ ವಿಷ್ಣುವಿನ ಮಹಿಮೆಯನ್ನೇ ತಿಳಿಸುವುವು. ಹೀಗೆ ಜಗತ್ತೇ ವಿಷ್ಣುಮಯ, ಸರ್ವಂ ವಿಷ್ಣುಮಯಂ ಜಗತ್ ಎಂದು ಸುಪ್ರಸಿದ್ಧ. ನಾರಾಯಣ ಮುಂತಾದ ವೈದಿಕ ಶಬ್ದಗಳು ವಿಷ್ಣು ಪರ್ಯಾಯ. ನಾರಾಯಣ ಎಂಬ ಪದದ ಅರ್ಥ ಗುಣಪೂರ್ಣ, ನಿರ್ದೋಷ, ಜ್ಞೇಯ, ಗಮ್ಯ, ಗುರು ಎಂದು.
ಇದೇ ವಿಷ್ಣು ಎಂಬುದರ ಅರ್ಥ. ಹೀಗೆ ಸರ್ವನಾಮವೂ ವಿಷ್ಣು ವಾಚಕ ಎಂದು ಅಧ್ಯಯನದಿಂದಲೇ ತಿಳಿಯಬೇಕಾದ ಅಂಶ. ಸಪರಿಕರವಾಗಿ ಇದುವರೆಗೆ ಸಂಗ್ರಹಿತವಾದುದನ್ನು ತಿಳಿಯುವುದು ಶಾಸ್ತ್ರಾಧ್ಯಯನದ ಆರಂಭ. ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಓಂ ಎಂದು ಆರಂಭಿಸಿದ ಶಾಸ್ತ್ರವು ಓಂ ಜನ್ಮಾದ್ಯಸ್ಯ ಯತಃ ಓಂ ಎಂಬೀ ಮುಂತಾದ 544 ಸೂತ್ರಗಳಲ್ಲಿ ವಿವೃತವಾಗಿರುವುದು. ಒಟ್ಟಿನಲ್ಲಿ ಸ್ವತಂತ್ರೋ ಭಗವಾನ್ ವಿಷ್ಣು ಎಂಬುದೇ ಶಾಸ್ತ್ರಾರ್ಥ. ಮಿಕ್ಕ ಸರ್ವ ಪ್ರಪಂಚದ ಸರ್ವವೂ ಈ ತತ್ವಕ್ಕೆ ಉಪಪಾದಕ. ಇದೇ ವಿಷ್ಣು ತತ್ವ. ಸರ್ವದರಲ್ಲಿಯೂ ವ್ಯಾಪಿಸಿರುವುದೇ ವಿಷ್ಣು. ಹರಿ ಓಂ.